ಈ ಗ್ರಹಣ ಅಂತ ಬಂದಾಗ ಗುರುಗಳೇ ಸಾಮಾನ್ಯವಾಗಿ ಊಟ ಉಪಚಾರ ಮಾಡಬೇಡಿ, ಗೃಹಿಣಿ ಅಂದ್ರೆ ಗರ್ಭಿಣಿಯರು ಹೊರಗೆ ಬರಬೇಡಿ, ಇವೆಲ್ಲವೂ ಸಾಮಾನ್ಯವಾಗಿ ಹೇಳ್ತಾರೆ. ಅದನ್ನ ಹೊರತುಪಡಿಸಿ ನಮ್ಗೆ ಇಂಥದ್ದು ಗೊತ್ತಿಲ್ಲ. ಎಕ್ಸಾಂಪಲ್, ಪ್ರವಾಸ ನಾನು ಮಾಡ್ಬೋದಾ, ದೂರಗಳಿಗೆ ಹೋಗ್ಬೋದಾ ಅಥವಾ ಇಲ್ವಾ ಅಂತ ಪ್ರಶ್ನೆಗಳಿರುತ್ತೆ. ಇದಕ್ಕೆ ಏನಂತೀರಿ? ಗ್ರಹಣದ ಟೈಮಲ್ಲಿ ಪ್ರವಾಸಕ್ಕೆ ನಿರ್ಬಂಧ ಇದೆಯಾ? ಗ್ರಹಣ ಅಂದರೆ 4 ನಿರ್ಬಂಧಗಳು. ಒಂದು, ವ್ಯಾಧಿ ಅಂದರೆ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಸರಿ. ನಂಬರ್ 2, ಪ್ರವಾಸಗಳನ್ನು ಕೈಗೊಳ್ಳಬೇಡಿ. ಯಾರು ಕೈಗೊಳ್ಳಬಾರ್ದು? ಯಾವ ರಾಶಿಯಲ್ಲಿ ಆಗಿರುತ್ತೋ, ಯಾವ ನಕ್ಷತ್ರದಲ್ಲಿ ಅವರದ್ದು ಮಾಡಬಾರ್ದು ಅಂತಿರುತ್ತೆ. ಪ್ರವಾಸಗಳನ್ನು ಬಿಡಬೇಕು. ಆರೋಗ್ಯದ ಬಗ್ಗೆ ಎಚ್ಚರಿಕೆ ತಗೋಬೇಕು. ರಾಜದ್ರೋಹ ಕೆಲಸ ಮಾಡಬಾರ್ದು. ಅಂದರೆ ಈ ಟ್ಯಾಕ್ಸಿಗೆ ಸಾಲ ಬರುತ್ತಲ್ಲ, ಅದ್ರ ಕಡೆ ಗಮನ ಇಡಬೇಕು. ಇಲ್ಲ ಅಂದರೆ ಸರ್ಕಾರ ಅಟ್ಯಾಕ್ ಮಾಡುತ್ತೆ ಅವ್ರನ್ನ ಅಂತಿರುತ್ತೆ. ಆದ್ದರಿಂದ ಸರ್ಕಾರ ಸಂಬಂಧಪಟ್ಟಂಥ ಪೇಪರ್ಗಳನ್ನು ಸರಿಯಾಗಿ ಇಟ್ಕೋಬೇಕು. 3 ಆಯಿತು. 1 ವ್ಯಾಧಿ, 2 ಪ್ರವಾಸ, 3 ರಾಜಭಯ, 4 ಯಾರು ಬೆಡ್ ರಿಡನಾಗಿರ್ತಾರೋ ಅವರು ಮೃತ್ಯು ಬಾಯಲ್ಲಿರ್ತಾರೆ. ಇದು 4 ತೋರಿಸ್ತದೆ ಗ್ರಹಣ. ಅದಕ್ಕೆ ಭಯ ಬೀಳ್ತಾರೆ. ಬೆಡ್ ರಿಡನ್ ಇರೋರಿಗೆ ಮೃತ್ಯು ಬಾಯಿ, ಪ್ರವಾಸದಲ್ಲಿ ತೊಂದರೆ ಆಗುತ್ತೆ, ಆ ನಂತರ ಈ ವ್ಯಾಧಿಗ್ರಸ್ತರಾಗ್ತಾರೆ. ಆದ್ದರಿಂದ ಬಹಳ ಜಾಗೃತಿಯಾಗಿ ಇದನ್ನು ಹೇಳಬೇಕು. ಅದು ಕೆಲವರು ಕೇಳ್ತಾರೆ, ಈಗ ನಾವೇನು ಪೂಜೆ ಮಾಡಲಿಲ್ಲಪ್ಪ, ನಮಗೇನು ಆಗಲಿಲ್ವಾ ಅಂದರೆ, ಅವರು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾರ್ಥನೆ ಪ್ರತಿಯೊಬ್ಬನು ಮಾಡ್ತಾನೆ. ಧರ್ಮಶಾಸ್ತ್ರ ಜ್ಯೋತಿಷ ಹೇಳ್ತದೆ, ಪ್ರಜ್ಞಾಂಗಳತೆ, ಹುಟ್ಟಿದ ಜೀವಿಯು ಒಂದಲ್ಲ ಒಂದು ಧರ್ಮದಲ್ಲಿ ಇದ್ದೇ ಇರ್ತಾನವನು. ಅಂದರೆ ಧರ್ಮ ಇಲ್ಲದೆ ಇರ್ತಕ್ಕಂಥ ಯಾರೂ ಇಲ್ಲ. ಅವನು ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಒಂದಲ್ಲ ಒಂದು ಧರ್ಮದಲ್ಲಿ ಇದ್ದೇ ಇರ್ತಾರೆ. ಅವರು ಪ್ರಾರ್ಥನೆ ಮಾಡಿಕೊಡ್ತಾರೆ. ಪ್ರಾರ್ಥನೆ ಅಂದರೆ ಶರಣಾಗತಿ ಆಗಬೇಕು. ವೆಂಕಟೇಶ್ವರನ ಹೇಳೋದು ಒಂದೇ. ಇವತ್ತು ಅನಂತ ಪದ್ಮನಾಭ ವ್ರತ ಅವನು ಹೇಳೋದು ಒಂದೇ, ಅಂದರೆ ನೀನು ಶರಣಾಗತಿ ಆಗಬೇಕು ಅಂತ. ಶರಣಾಗತಿ ಆದರೆ ಪ್ರಾರ್ಥನೆ ಮಾಡಿದ್ರೆ ಸಾಕು. ಶಕ್ತ್ಯಾನುಸಾರ ಪೂಜೆ ಅಂತಾರೆ. ನಾನು ಶಕ್ತ್ಯಾನುಸಾರ ಪೂಜೆ ಮಾಡದೇ ಇದ್ದರೆ, ಇವಾಗ ನೋಡಿ ಮನೇಲಿ ಇರ್ತಾರೆ ಅವರು, ನೀವು ಹೇಳೋದಂಗೆ ಅವರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಕೇಳ್ತೀರಿ. ಪ್ರಯಾಣ ಮಾಡಬಾರ್ದು ಅಂದಾಗ ಅದನ್ನು ಅವಾಯ್ಡ್ ಮಾಡಬೇಕು. ಅನಿವಾರ್ಯ ಪಕ್ಷಗಳಲ್ಲಿ ಮಾಡಬೇಕು. ವಿನಃ ಮಾಡದೇ ಇದ್ರೆ ಒಳ್ಳೆಯದು. ಪ್ರಯಾಣ. ಇದರ ಜೊತೆಗೆ ನಂದು ಇನ್ನೊಂದು ಪ್ರಶ್ನೆ ಗುರುಗಳೇ ನಿಮಗೆ. ಸಾಮಾನ್ಯವಾಗಿ ಗ್ರಹಣದ ಟೈಮಲ್ಲಿ ಅಥವಾ ಶುದ್ಧೀಕರಣ ಅಂತ ಬಂದಾಗ ದರ್ಬೆಯ ಮಹತ್ವ ವಿಪರೀತವಾಗಿದೆ ಸಂಪ್ರದಾಯದಲ್ಲಿ. ಈ ದರ್ಬೆಗೆ ಯಾಕೆ ಇಷ್ಟೊಂದು ಮಹತ್ವ? ಅಷ್ಟು ಅಂದ್ರೆ ಎಂತಹ ವಿಷವಿದ್ರೂ ಅದು ದೂರ ಇಡುತ್ತೆ ಅಂತ ದರ್ಬೆಗೆ ಹೇಳ್ತಾರೆ. ಈಗ ಅಂದ್ರೆ ಊಟದೊಳಗೆ ದರ್ಬೆ ಹಾಕಿ, ದೇವರಿಗೆ ದರ್ಬೆಯಿಂದ ದಿಗ್ಬಂಧನ. ಏನ್ ಮಹತ್ವ? ಯಾಕೆ ಅಷ್ಟೊಂದು ಮಹತ್ವ ದರ್ಬೆಗೆ? ಪವಿತ್ರ ಅಂತ ಬಂದಾಗ ದರ್ಬೆ ಪಾತ್ರ ಬಹಳ ಮುಖ್ಯ. ಹೌದು. ಪವಿತ್ರದ ಬೆರಳಿಗೆ ನಾವು ಹಾಕೋದನ್ನು ದರ್ಬೆಯನ್ನು ಹಾಕ್ತೀವಿ. ದರ್ಬೆ ಅಂತಕ್ಕಂಥದ್ದು ಅದು ಗಂಗಾಜಲಕ್ಕೆ ಹಾಕು ಅಂತ ಹೇಳಿರ್ತಾರೆ. ನೀರಲ್ಲಿ ಇರ್ತಕ್ಕಂಥದ್ದು ಸೈಂಟಿಫಿಕ್ ಏನಾದರೂ ರೀಸನ್ ಇದೆಯಾ ಅಥವಾ ದರ್ಬೆಯ ಮಹತ್ವ ಹೇಳ್ತೀರಾ? ಇಲ್ಲಿ ನೋಡಿ, ಇವತ್ತು ಗ್ರಹಣದಲ್ಲಿ ಸ್ಪೆಷಲ್ ಏನಂದರೆ, ಆ ದರ್ಬೆಗೂ ಇದಕ್ಕೆ ಸಂಬಂಧ ಅಂದರೆ, ನಾವು ಮೊದಲೆಲ್ಲ ಕುಂಭಮೇಳ ನೋಡಿದ್ವಿ. ಆ ಗಂಗಾ ಸ್ನಾನ ಮಾತ್ರ ಅಷ್ಟು ಪವಿತ್ರ ಅಂತ ಹೇಳಿದ್ರೆ, ನಾವು ಇಲ್ಲಿಂದ ಹೋಗಿ ಗಂಗಾ ಸ್ನಾನವನ್ನು ಮಾಡ್ತೀವಲ್ಲ, ಎಷ್ಟು ಪವಿತ್ರತೆಯೋ ಅದೇ ತರಹ ಇವತ್ತಿರ್ತಕ್ಕಂಥ ಎಲ್ಲ ಜಲವು, ಅಂದರೆ ಎತ್ತೋ ನೀರನ್ನು ಬಿಟ್ಟು ಇರತಕ್ಕಂಥ ಎಲ್ಲ ಜಲವು ಪವಿತ್ರ ಗಂಗಾ ಸಮಾನ ಆಗಿರುತ್ತೆ ಅಂತೇಳಿ. ಅದರಲ್ಲೂ ನೀವು ಒಂದು ಪ್ರಶ್ನೆ ಮಾಡಿದ್ರಿ, ಪವಿತ್ರ ಆಗಿರ್ತಕ್ಕಂಥ ದರ್ಬೆಗೆ ವೈಜ್ಞಾನಿಕ ಆಧಾರ ಅಂತಕ್ಕಂಥದ್ದು, ಒಂದೊಂದು ಗಿಡಕ್ಕೂ ಒಂದೊಂದು ವೈಜ್ಞಾನಿಕ ಅರ್ಥ ಇರ್ತದೆ. ಬಟ್ ನಮ್ಮ ಶಾಸ್ತ್ರ ಪ್ರಕಾರ ಬಂದಾಗ ದರ್ಬೆ ಅಂತಕ್ಕಂಥದ್ದು, ದರ್ಬೆ ಇಲ್ಲದ ಪೂಜೆನೇ ಇಲ್ಲ, ಪಾವಿತ್ರತೆ ಇಲ್ಲ. ನಾವು ವರುಣನ ಪೂಜೆಯನ್ನು ಮಾಡಬೇಕಾದ್ರೆ, ಪುಣ್ಯಾಹ ಮಾಡಬೇಕಾದ್ರೆ, ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಕಲಶದಲ್ಲಿ ನಾವು ಕರೆದು ವರುಣನ ಆರಾಧನೆ ಮಾಡ್ತೀವಿ. ಅಂದರೆ ಪಾವಿತ್ರತೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪವಿತ್ರ ಇಸ್ ಇಂಪಾರ್ಟೆಂಟ್. ದರ್ಬೆಯು ಪವಿತ್ರಗೊಳಿಸ್ತದೆ, ಅಶುದ್ಧಿ ಆಗಲಿಕ್ಕೆ ಅದು ಬಿಡಲ್ಲ ಅನ್ನೋದು. ಏನಾಗುತ್ತೆ ಅಂದರೆ